ತೀರ್ಮಾನದ ವ್ಯತಿರಿಕ್ತವಾಗಿ ಮತ ಹಾಕಿರೋದು ತಾಯಿಗೆ ದ್ರೋಹ ಮಾಡಿದ ಹಾಗೆ, ಧರ್ಮಸ್ಥಳದಲ್ಲಿ ತೀರ್ಮಾನ ಆಗಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನ್ನೋದನ್ನ ಏನು ಹೇಳಿದ್ರು. ಈ ವಿಚಾರದ ಬಗ್ಗೆ ಶಾಸಕ ಶ್ರೀವತ್ಸ ಅವರು ಎಸ್ ಇದಾಗಬೇಕು ಅಂತೇಳಿ ಹೇಳಿದ್ದಾರೆ. ಪರಿಷತ್ ಅಡ್ಡ ಮತದಾನ ಅಖಾಡದಲ್ಲಿ ಆಣೆ ಪ್ರಮಾಣದ ರಾಜಕೀಯ, ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಇತ್ತಲ್ಲ, ಇದನ್ನ ಸ್ವಾಗತಿಸಿದ್ದಾರೆ. ವಿಜೇಂದ್ರ ನಡೆಯನ್ನ ಸ್ವಾಗತಿಸಿದ್ದಾರೆ ಶಾಸಕ ಶ್ರೀವತ್ಸ. ಆದಷ್ಟು ಬೇಗ ಆಣೆ ಪ್ರಮಾಣ ನಡೆದು ಸತ್ಯ ಹೊರಬರಲಿ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಲಿ. ಶಾಸಕರೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದ್ರು, ಪ್ರಮಾಣ ಮಾಡಲಿ. ಯಾರ್ಯಾರು ಹಬ್ಬಿಸಿದ್ರಲ್ಲ ಸುಳ್ಳು ಸುದ್ದಿ, ಅವರು ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಈಗಾಗಲೇ ಅಡ್ಡ ಮತದಾನವನ್ನು ಮಾಡಿದಂಥವರ ಏನು ಪತ್ತೆ ಹಚ್ಚೋದಕ್ಕೂ ಕೂಡ ಈಗಾಗಲೇ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಎಲ್ಲ ಶಾಸಕರು ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನು ಮಾಡಿಸ್ತಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಣೆ ಪ್ರಮಾಣಕ್ಕೆ ಈ ಅಡ್ಡದ ಮತದಾನ ಮಾಡೋ ಕಂಡುಹಿಡಿಯೋದಕ್ಕೆ. ಬಹಳ ಸಂತೋಷ. ಅಧ್ಯಕ್ಷರು ಒಳ್ಳೆಯ ತೀರ್ಮಾನವನ್ನು, ಸಮಯೋಚಿತ ತೀರ್ಮಾನವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಾವು ಧರ್ಮಸ್ಥಳದ ದೇವರನ್ನು, ಮಂಜುನಾಥನ ಅಪಾರವಾಗಿ ನಂಬಿಕೆ ಇಟ್ಕೊಂಡು ಅಲ್ಲಿ ಹೋಗಿ ಏನನ್ನೇ ಕೇಳ್ಕೋತೀವಿ ಅದು ಕೊಡುವಂಥ ದೇವರು. ಜೊತೆಗೆ ಅಲ್ಲಿ ಹೋದ್ಮೇಲೆ ಸುಳ್ಳನ್ನೇ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ರೀತಿಯಲ್ಲಿ ನಂಬಿಕೆ ಇರುವಂಥ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ನಮ್ಮೆಲ್ಲರನ್ನು ಪರೀಕ್ಷೆ ಕೊಡುತ್ತಾ ಇರೋದು ನಿಜಕ್ಕೂ ಒಳ್ಳೆಯದು. ಮಾಡಬೇಕಾಗಿತ್ತು. ಬಹಳ ಸಂಯೋಜಿತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತೀನಿ. ಸರ್, ಇದೆಲ್ಲ ಮಧ್ಯೆ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗಳಾಗ್ತದೆ ಸರ್. ಯಾಕಂದರೆ ಬಿಜೆಪಿ ಅಂತಂದರೆ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹೇಳಿದ್ರೆ ತೆಗೆದಾಕೋದಿಲ್ಲ ಅಂತ ಮಾತುಗಳಿತ್ತು. ನಿಮ್ಮಲ್ಲೇ ಈ ರೀತಿಯಾದಂತಹ ಅಡ್ಡ ಮತದಾರ ಹಾಕಿರುವಂಥದ್ದು ಅಲ್ಲ, ನಿಜಕ್ಕೂ ಇದು ನರೇಂದ್ರ ಮೋದಿಯವರು ಇವತ್ತು ವಿಶ್ವನಾಯಕನಾಗಿ ಬೆಳಗ್ತಾ ಇರುವಂಥ ಸಂದರ್ಭದಲ್ಲಿ ಮೋದಿಯವರಿಗೆ, ನಿತಿನ್ ನಬೀನ್ ಸರ್ಗೆ, ವಿಶೇಷವಾಗಿ ಅಮಿತ್ ಶಾ ಅವ್ರಿಗೆ ಎಲ್ರಿಗೂ ಮುಜುಗರ ಆಗ್ಬಿಟ್ಟಿದೆಯಲ್ಲ. ಯಾವ ಪಾರ್ಟಿಯಿಂದ ಗೆದ್ದಿದ್ದೀವಿ, ಚಿಹ್ನೆಯಿಂದ ಗೆದ್ದಿದ್ದೀವಿ, ಜನಕ್ಕೆ ಪರಿಚಯ ಇಲ್ಲದೆ ಇರೋ ಕಡೆ ನಮ್ಮನ್ನು ಕಾರ್ಯಕರ್ತರು ಪರಿಚಯ ಮಾಡಿದ್ದಾರೆ. ಎಲ್ಲ ಗೆದ್ದುಬಿಟ್ಟು ಈಗ ನಾನೇ ಸ್ವತಂತ್ರ ನಿರ್ಧಾರ ತಗೋತೀನಿ ಅನ್ನೋದು ಸರಿಯಲ್ಲ. ಆ ರೀತಿ ಮಾಡಿರುವ ಶಾಸಕರು ಯಾರು ಅನ್ನೋದು ಬೇಕಾಗಿತ್ತು. ಅಡ್ಡ ಮತದಾನದ ಮಾಡಿರುವಂಥ ಶಾಸಕರು ಪಕ್ಷಕ್ಕೆ, ಕಾರ್ಯಕರ್ತರಿಗೆ ಎಲ್ರಿಗೂ ಮುಜುಗರ ತಂದಿದ್ದಾರೆ. ಯಾರು ಅಂತ ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಕ್ರಮ ಅಂದರೆ ಭಾಳ ಕಠಿಣವಾಗೇ ಆಗಬೇಕಿದೆ. ಇಲ್ಲಾಂದ್ರೆ ಕಾರ್ಯಕರ್ತರು ಇನ್ನು ಒಂದೂವರೆ ವರ್ಷ ಚುನಾವಣೆಗೆ ಹೆಂಗೆ ಕೆಲಸ ಮಾಡ್ತಾರೆ? ಇದಕ್ಕೆ ಮಾಡಿರುವಂಥ ತೀರ್ಮಾನ ಒಳ್ಳೆಯದು. ಬಟ್ ಬಿ ಜೆ ಪಿಗೆ ತುಂಬಾ ಮುಜುಗರ ಆಗಿದೆ. ಇದಿಷ್ಟು ಶಾಸಕ ಶ್ರೀವತ್ಸ ಅವರ ಮಾತುಗಳು. ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರು ತೆಗೆದುಕೊಂಡಿರುವಂತಹ ನಿರ್ಧಾರ ಸಾಕಷ್ಟು ಒಳ್ಳೆಯದಾಗಿದೆ. ಆದಷ್ಟು ಬೇಗ ಈ ಆಣೆ ಪ್ರಮಾಣ ಕೂಡ ಮುಗಿಬೇಕು. ಜೊತೆಗೆ ಶಾಸಕರ ಮೇಲೆ ಬಂದಿರುವಂತಹ ಒಂದಷ್ಟು ಆರೋಪಗಳು, ಶ್ರೀವತ್ಸ ಅವರ ಮೇಲೆ ಒಂದಷ್ಟು ಆರೋಪಗಳು ಬಂದಿದೆ. ಇದು ಕೂಡ ಹಿತಶತ್ರುಗಳು ಮಾಡಿರುವಂಥದ್ದು. ಎಲ್ಲದಕ್ಕೂ ಕೂಡ ಏನು ಆಣೆ ಪ್ರಮಾಣದ ಮೂಲಕ ಉತ್ತರವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.